ನಮಸ್ಕಾರ ಫ್ರೆಂಡ್ಸ್, ರೇಖಾ ಸಂಸ್ಕೃತಿ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೇನೆ. ಫ್ರೆಂಡ್ಸ್, ನಾನಿವತ್ತು ಚಿಕನ್ ಕಬಾಬ್ ಮತ್ತು ರಸಮ್ ಅರ್ಧ ಗಂಟೆಯಲ್ಲಿ ಹೇಗೆ ಮಾಡೋದಂತ ನಾನಿಲ್ಲಿ ತೋರಿಸ್ಕೊಡ್ತೇನೆ. ಮೊದಲಿಗೆ ನಾನು ಅರ್ಧ kg ಚಿಕನ್ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು, ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಚಮಚದಷ್ಟು, ಮತ್ತು ನಾನು ಇಲ್ಲಿ ಕಬಾಬ್ ಪೌಡರು ಆಚಿ ಕಬಾಬ್ ಪೌಡರ್ನ ಬಳಸಿದ್ದೀನಿ. ಮೋಸ್ಟ್ ಆಫ್ ದ ಟೈಮ್ ನಾನು ತೇಜು ಕಬಾಬ್ ಪೌಡರ್ ಬಳಸ್ತೀನಿ, ಆದರೆ ಈ ಸತಿ ನಾನು ನೋಡೋಣ ಆಚಿ ಕಬಾಬ್ ಪೌಡರ್ ಹೇಗಿರುತ್ತೆ ಟ್ರೈ ಮಾಡೋಣ ಅಂತ ಬಳಸ್ತಾ ಇದ್ದೀನಿ. ಮನೆಯಲ್ಲೇ ತಯಾರಿಸುವ ಕಬಾಬ್ ಪೌಡರ್ ಸಹ ಇರುತ್ತೆ, ನಿಮಗೆ ಯಾವುದು ಇಷ್ಟನೋ ಅದನ್ನು ನೀವು ಬಳಸ್ಬೋದು. ಮತ್ತು ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ ತಗೊಂಡಿದ್ದೀನಿ. ಜೊತೆಗೆ ನಾನು ಅರ್ಧ ನಿಂಬೆ ರಸವನ್ನು ಹಿಂಡ್ತಾ ಇದ್ದೀನಿ. ಅರ್ಧ ಹೋಳು ನಿಂಬೆ ರಸ ಹಿಂಡ್ಬಿಟ್ಟು, ಫ್ರೆಂಡ್ಸ್ ತೇಜು ಮಸಾಲದೆಲ್ಲ ಆದರೆ ಉಪ್ಪಿರುತ್ತೆ, ಆದರೆ ಇದು ಆಚೆ ಮಸಾಲದಲ್ಲಿ ಉಪ್ಪಿಲ್ಲ. ನಾನು ಇದಕ್ಕೆ ಉಪ್ಪು ಸಹ ಸೇರಿಸ್ಕೊಳ್ತಾ ಇದ್ದೀನಿ, ಅರ್ಧ ಸ್ಪೂನಷ್ಟು. ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಸೈಡಲ್ಲಿ ಎತ್ತಿಡ್ತೀನಿ. ಚೆನ್ನಾಗಿ ಕೈಯಲ್ಲೇ ಚೆನ್ನಾಗಿ ಬೆರೆಸೋದ್ರಿಂದ ಮಸಾಲೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಇಲ್ಲಿ ಮೊಟ್ಟೆ ಬೇಕಾದರೆ ಬಳಸ್ಕೊಬೋದು, ನಾನಿಲ್ಲಿ ಬಳಸ್ಕೊಂಡಿಲ್ಲ. ನಾನು ಇದನ್ನು ಅರ್ಧ ಗಂಟೆ ಸೈಡ್ಗೆ ಇಟ್ಬಿಟ್ಟು ರಸಮ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಒಳ್ಳೆಮೆಣಸು, ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ದಂಟು, ಸ್ವಲ್ಪ ಒಣಮೆಣಸಿನ್ಕಾಯಿ 1-2. ಇದ್ರ ಜೊತೆ ನಾನು ಬೆಳ್ಳುಳ್ಳಿ ಒಂದು ಗಡ್ಡೆ ಫುಲ್ ತಗೊಂಡಿದ್ದೀನಿ. ಇವಿಷ್ಟನ್ನು ನಾನು ತರಿಯಾಗಿ ರುಬ್ಕೊಂಬರ್ತೀನಿ. ನಾನು ಆಲ್ರೆಡಿ ಹುಣಸೆಹಣ್ಣು ರಸ ಮತ್ತು 3 ಟೊಮೆಟೊ ಬೇಯಿಸ್ಕೊಂಡು, ಹುಣಸೆಹಣ್ಣು ನಾನು ನಿಂಬೆ ಗಾತ್ರದಷ್ಟು ತಗೊಂಡಿದ್ದೀನಿ, ಒಂದು ಮೀಡಿಯಮ್ ನಿಂಬೆ ಗಾತ್ರದಷ್ಟು. ಅದಷ್ಟನ್ನು ಬೇಯಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಕಿವುಚಿ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಇವಾಗ ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಬಿಟ್ಟು 2 ಸ್ಪೂನಷ್ಟು ಎಣ್ಣೆ ಉಯ್ಕೊಂಡಿದ್ದೀನಿ. ಅದಕ್ಕೆ ನಾನು ಎಣ್ಣೆ ಕಾದ್ಮೇಲೆ 2 ಮೆಣಸಿನ್ಕಾಯಿ ಮುರಿದಾಕ್ತಾಯಿದ್ದೀನಿ. ಇದಾದ ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು ಆದಮೇಲೆ ತರಿಯಾಗಿ ರುಬ್ಕೊಂಬಂದಿರ್ತೀನಲ್ಲ, ಜೀರಿಗೆ, ಮೆಣಸು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ದಂಟು ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈ ಮಿಶ್ರಣವನ್ನು ನಾನು ತರಿ ರುಬ್ಕೊಂಬಂದಿದ್ದೀನಲ್ಲ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಒಗ್ಗರಣೆಗೆ ಹಾಕಿ ಲೈಟಾಗಿ ಹುರ್ಕೊಳ್ತೀನಿ. ಜಾಸ್ತಿ ಕರಿಬಾರ್ದು, ಇದು ಕಹಿ ಬಂದುಬಿಡುತ್ತೆ. ಜಸ್ಟ್ ಲೈಟಾಗಿ ಒಂದು ಮಿಕ್ಸ್ ಕೊಡಬೇಕು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಏನಾದರೂ ಕಮೆಂಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಈಸಿಯಾಗಿ ಏನಾದರೂ ರೆಸಿಪಿ ಬೇಕು, ಇಮಿಡಿಯೇಟ್ ಅಂದರೆ ದಿಢೀರಾಗಿ ಏನಾದರೂ ಮಾಡಬೇಕಂದ್ರೆ ಈ ವಿಡಿಯೋ ನಿಜವಾಗೂ ಹೆಲ್ಪ್ಫುಲ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಅದು ಹುಣಸೆಹಣ್ಣು ಮತ್ತು ಟೊಮೆಟೊ ರಸನ ಎಷ್ಟು ಬೇಕೋ ಅಷ್ಟು ನಮ್ಗೆ ಗೊತ್ತಾಗುತ್ತೆ ಅಲ್ವಾ, ಅದರ ಹುಳಿ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ ನಮಗೆ ಮಿಶ್ರಣ. ಅಷ್ಟು ನೀರು ಸೇರಿಸ್ಕೊಂಡು ಒಗ್ಗರಣೆಗೆ ಆ ನೀರನ್ನು ಹುಯ್ದರೆ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಸೇರಿಸಿದ್ರೆ ರಸಮ್ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ರಸಮ್ನ ಜಾಸ್ತಿ ನಾವು ಕುದಿಸಬಾರ್ದು, ಜಸ್ಟ್ ಒಂದು ಸಣ್ಣ ಕುದಿ ಬಂದರೆ ರಸಮ್ ರೆಡಿ ಆಗುತ್ತೆ. ರಸಮ್ ಆಲ್ರೆಡಿ ಆಯಿತು. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಒಂದು ಸಣ್ಣ ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿಟ್ಬಿಟ್ಟು ಸೈಡಲ್ಲಿ ಇಟ್ಬಿಟ್ಟಿರ್ತೀನಿ. ನೆಕ್ಸ್ಟ್ ನಾವು ಏನು ಮಾಡಬೇಕು, ಕಬಾಬ್ಗೆ ಆಲ್ರೆಡಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀವಲ್ಲ ಚಿಕನ್ ಪೀಸಸ್, ಅದನ್ನು ಫ್ರೈ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಕಬಾಬ್ ಚೆನ್ನಾಗಿ ಅಂದರೆ ಚಿಕನ್ ಪೀಸಸ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ಎಣ್ಣೆ ನಾನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಚೆನ್ನಾಗಿ ಕಾದಿದೆ. ಚೆನ್ನಾಗಿ ಕಾದ ನಂತರ ಚಿಕನ್ ಪೀಸಸ್ನ ಎಣ್ಣೆಲಿ ಬಿಡ್ತಾಯಿದ್ದೀನಿ. ಫ್ರೆಂಡ್ಸ್, ಫ್ಲೇಮ್ ಇದು ಐ ಫ್ಲೇಮಲ್ಲೇ ಇರಬೇಕು. ಸಣ್ಣ ಊರಿನಲ್ಲಿ ಹುರಿದ್ರೆ ಇದು ಚಿಕನ್ ಒಂಥರ ಬೇಗ ಬೇಯೋದಿಲ್ಲ, ಆಮೇಲೆ ಒಳಗಡೆ ಚೆನ್ನಾಗಿ ಬೆಂದಿರೋದಿಲ್ಲ. ಐ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಬೇಕು. ಫ್ರೆಂಡ್ಸ್, ನಾನಿಲ್ಲಿ ಯಾವುದೇ ಬಣ್ಣನ ಬಳಸ್ಕೊಂಡಿಲ್ಲ. ಕಬಾಬ್ ಪೌಡ್ರು ಯಾವುದು ನಾನು ಆಚಿ ಕಬಾಬ್ ಪೌಡರ್ ಬಳಸಿದ್ದೆ, ಅದು ಮಾತ್ರ. ಕೆಲವರು ಕಲರೆಲ್ಲ ಹಾಕ್ತಾರೆ, ಕಲರ್ ಆ್ಯಡ್ ಮಾಡಬಾರ್ದು.
ಫ್ರೆಂಡ್ಸ್ ನೋಡಿ, ಚೆನ್ನಾಗಿ ಚಿಕನ್ ಬೆಂದಿದೆ. ಚೆನ್ನಾಗಿ ಬೆಂದ ನಂತರ ನಾನು ಇದನ್ನು ಎಣ್ಣೆಯಿಂದ ಸಪ್ರೇಟಾಗಿ ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೇ ಕಬಾಬ್ ಈಸಿಯಾಗಿ ಆಗೇ ಹೋಗ್ಬಿಡ್ತಲ್ಲ. ಅರ್ಧ ಗಂಟೆಯಲ್ಲಿ ಒಂದು ಒಳ್ಳೆ ರೆಸಿಪಿ. ಮನೆಗೆ ಯಾರಾದರೂ ದಿಢೀರಂತ ಬಂದರೆ, ನೆಂಟರು ಯಾರಾದರೂ ಗೆಸ್ಟ್ ಯಾರಾದರೂ ಬರ್ತಾರಲ್ವ ಸಡನ್ನ, ಅವ್ರಿಗೆ ನಾವು ಒಳ್ಳೆ ಅಡುಗೆ ಮಾಡಿ ಹಾಕಬೇಕು, ಸಿಂಪಲಾಗಿರಬೇಕು, ಈಸಿಯಾಗಿರಬೇಕು ಅಂದರೆ ಇದಂತೂ ಒಳ್ಳೆ ಬೆಸ್ಟ್ ರೆಸಿಪಿ ಅಂತ ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನನ್ನ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ನನ್ನ ವೀಡಿಯೋಸ್ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.